ಕಿರುತೆರೆ ಬಹುಮುಖ ಪ್ರತಿಭೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಖ್ಯಾತಿಯ ನಟ ದಿಲೀಪ್ ರಾಜ್ ಇವತ್ತು ಬೆಳಗಿನ ಜಾವ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ರಾತ್ರಿ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಸ್ಮಾರ್ಟ್ ವಾಚ್, ಇಸಿಜಿ ಮಾಡಿ ಆಸ್ಪತ್ರೆಗೆ ತೆರಳದೆ ಸುಮ್ಮನಾಗಿದ್ದರು. ಬೆಳಗ್ಗೆ ಬನ್ನೇರುಘಟ್ಟ ಅಪೋಲೋ ಆಸ್ಪತ್ರೆಗೆ ತೆರಳಲು ಅಪಾಯಿಂಟ್ಮೆಂಟ್ ಕೂಡ ಪಡೆದಿದ್ರು. ಆದರೆ ಬೆಳಗ್ಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಉತ್ತರಹಳ್ಳಿ ಮನೆಯಿಂದ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರಂತೆ. ಆಮೇಲೆ ನಟನನ್ನು ಪರೀಕ್ಷಿಸಿದಂಥ ವೈದ್ಯರು ಮೃತಪಟ್ಟಿರೋದಾಗಿ ಸ್ಪಷ್ಟಪಡಿಸಿದರು. ನಟ ದಿಲೀಪ್ ಪತ್ನಿ ವಿದ್ಯಾ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ. ದಿಲೀಪ್ ರಾಜ್ ನಿಧನಕ್ಕೆ ಕಿರುತೆರೆ ನಟರು, ನಟಿಯರು ಕಂಬನಿ ಮಿಡುತ್ತಿದ್ದಾರೆ. ಕಿರುತೆರೆ ಮತ್ತು ಚಿತ್ರರಂಗದ ಅನೇಕರು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಂಜೆ ಬಳಿಕ ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಲಿಂಗಾಯತ ಸಂಪ್ರದಾಯದಂತೆ ದಿಲೀಪ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಒನ್ ಅಂತಾರಲ್ಲ ಆ ಥರ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದ. ಯಾವಾಗಲೂ ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡೋನು, ಒಂದೊಂದು ಸೀನ್ಗೂ ನಗೋನು. ತುಂಬ ಬೇಜಾರಾಗ್ತಿದೆ ಸರ್. ಅವನು ತುಂಬ ಫಿಟ್ಟಾಗಿದ್ದ ಸರ್. ಯಾವ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಏನೂ ಇರಲಿಲ್ಲ ಅವನಿಗೆ. ಅವ್ರ ಮಿಸ್ಸಸ್ ಅಂತೂ ತುಂಬ ಚೆನ್ನಾಗಿ ಅವನ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋರು. ದೇವ್ರಿಗೆ ಅಷ್ಟೊಂದು ಕರುಣೆ ಇಲ್ವಾ? ಅವನು ಇರಬೇಕಾಗಿತ್ತು ಸರ್. ದೇವ್ರು ಯಾರಿಗೂ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಆಗಲಿ, ಯಾವ ವಯಸ್ಸಿನಲ್ಲೇ ಆಗಲಿ ಸರ್, ಸಾವೇನೇನೆ ಕೊಡಬಾರ್ದು. ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಮ್ದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. 8 years 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳಿ, ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಫ್ರೆಂಡ್ ಸಡನ್ ಆಗಿ ಈ ಥರ ಕೇಳಿದಾಗ ಏನು ಮಾತಾಡಬೇಕು ಗೊತ್ತಾಗಲ್ಲ. ನನ್ನ ಸೀನಿಯರ್ ಆಗಿದ್ರು ಕೂಡ ಸಪೋರ್ಟ್ ಮಾಡಿದ್ದು ದಿಲೀಪ. ನಟರಂಗದಲ್ಲಿ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ವಿ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಸುದ್ದಿ ಕೇಳೋವಂಥದ್ದು, ಐ ಡೋಂಟ್ ನೋ ವರ್ಡ್ಸ್. ದಿಲೀಪ್ ಹೋದ್ರು ಅಂದಾಗ ನಾನು ನಂಬಕ್ಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬಾ ಚೆನ್ನಾಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರು. ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು ನನಗೆ. ಸುಮಾರು ಒಂದು 20 ವರ್ಷಗಳ ಪರಿಚಯ, ಟ್ಯಾಲೆಂಟ್